ತೂಕ ಕಡಿಮೆ ಮಾಡ್ಕೋಬೇಕು ಅಂತಾನೋ ಅಥವಾ ಆರೋಗ್ಯಕ್ಕೆ ಒಳ್ಳೇದು ಅಂತಾನೋ ನೀವು ಗ್ರೀನ್ ಟೀ ಕುಡಿತಾ ಇರಬಹುದು. ಆದ್ರೆ ಯಾವ ಗ್ರೀನ್ ಟೀ ಕುಡಿಬೇಕು, ಎಷ್ಟು ಕುಡಿಬೇಕು, ಜಾಸ್ತಿ ಕುಡಿದ್ರೆ ಏನಾಗುತ್ತೆ, ಇದರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಮೊದಲನೇದಾಗಿ ನೀವು ಗ್ರೀನ್ ಟೀ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ರೆ ಅದರ ಬದಲು ಲೂಸ್ ಲೀಫ್ ಅಂದ್ರೆ ಗ್ರೀನ್ ಟೀ ಎಲೆಗಳನ್ನ ಡೈರೆಕ್ಟ್ ಆಗಿ ಬಳಸಿ. ಟೀ ಬ್ಯಾಗ್ಗಳಿಗಿಂತಲೂ ಗ್ರೀನ್ ಟೀ ಎಲೆಗಳನ್ನ ಬಳಸೋದ್ರಿಂದ ತೂಕ ಇಳಿಕೆಗೆ ಸಹಾಯವಾಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಗ್ರೀನ್ ಟೀ ಎಲೆಗಳನ್ನ ಕುದಿಸಬಾರದು. ನೀರನ್ನ ಕುದಿಸಿ ಸ್ಟವ್ ಆಫ್ ಮಾಡಿ ಬಳಿಕ ಗ್ರೀನ್ ಟೀ ಎಲೆಗಳನ್ನ ಹಾಕಿ 1-2 ನಿಮಿಷಗಳ ಬಳಿಕ ಶೋಧಿಸಿ. ಈ ರೀತಿ ಮಾಡೋದ್ರಿಂದ ಗ್ರೀನ್ ಟೀ ಕಹಿಯಾಗುವುದಿಲ್ಲ. ಇನ್ನು ಆರೋಗ್ಯ ತಜ್ಞರ ಪ್ರಕಾರ ದಿನಕ್ಕೆ 2 ಅಥವಾ 3 ಕಪ್ ಗ್ರೀನ್ ಟೀ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ ವೇಳೆ ಹೆಚ್ಚಾಗಿ ಕುಡಿದ್ರೆ ನಮ್ಮ ದೇಹದಲ್ಲಿ ಕೆಫೀನ್ ಪ್ರಮಾಣವು ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ನಿದ್ರಾಹೀನತೆ, ಕಿರಿಕಿರಿ, ತಲೆನೋವು, ತ್ವರಿತ ಹೃದಯ ಬಡಿತದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಐರನ್ ಹೀರುವಿಕೆಯನ್ನ ಕಡಿಮೆ ಮಾಡುವ ಟ್ಯಾನಿನ್ಗಳನ್ನ ಸಹ ಗ್ರೀನ್ ಟೀ ಹೊಂದಿದೆ. ಇದರರ್ಥ ನಾವು ಆಹಾರದೊಂದಿಗೆ ಹೆಚ್ಚು ಗ್ರೀನ್ ಟೀಯನ್ನ ಸೇವಿಸಿದ್ರೆ ಅಥವಾ ತಿಂದ ತಕ್ಷಣ ಸೇವಿಸಿದ್ರೆ ನಮ್ಮ ದೇಹವು ಆಹಾರದಿಂದ ಕಬ್ಬಿಣವನ್ನ ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ರಕ್ತಹೀನತೆಗೆ ಕಾರಣವಾಗಬಹುದು. ಇನ್ನು ಆಸಿಡಿಟಿ ಸಮಸ್ಯೆ ಇರುವವರು ಕೂಡ 2 ಕಪ್ಗಳಿಗಿಂತ ಹೆಚ್ಚು ಗ್ರೀನ್ ಟೀ ಸೇವಿಸಬಾರದು. ಇದರಿಂದ ಹೊಟ್ಟೆಯಲ್ಲಿ ಕಿರಿಕಿರಿಯುಂಟಾಗುವ ಸಾಧ್ಯತೆ ಹೆಚ್ಚು. ಇದನ್ನ ಹೊರತುಪಡಿಸಿ ಗ್ರೀನ್ ಟೀ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ನಮ್ಮ ಹೃದಯವನ್ನ ಬಲಪಡಿಸುತ್ತೆ, ದೇಹದ ತೂಕವನ್ನ ನಿಯಂತ್ರಿಸುತ್ತೆ, ಹಾಗೆ ದೇಹವನ್ನ ಉಲ್ಲಾಸದಾಯಕವಾಗಿರಿಸುತ್ತೆ.